ಅದು ಏಪ್ರಿಲ್ 17, 2004 ಶನಿವಾರ ಬೆಳಗ್ಗೆ ಸುಮಾರು 11 ಗಂಟೆ ಬೆಂಗಳೂರಿನ ಜಕ್ಕೂರು ಏರ್ಪೋರ್ಟ್ನಿಂದ ಒಂದು ಪುಟ್ಟ ವಿಮಾನ ಆಕಾಶಕ್ಕೆ ಹಾರುತ್ತೆ. ಅದರಲ್ಲಿ 4 ಜನ ಕೂತಿರ್ತಾರೆ. ಆ ವಿಮಾನ ಹಾರಿದ ಕೇವಲ 5 ನಿಮಿಷಕ್ಕೆ ಇದ್ದಕ್ಕಿದ್ದಂತೆ ಕಂಟ್ರೋಲ್ ತಪ್ಪಿ ಆಕಾಶದಿಂದ ನೇರವಾಗಿ ಕೆಳಗಡೆ ಬಿದ್ದು ಸಡನ್ ಆಗಿ ಆ ವಿಮಾನಕ್ಕೆ ದೊಡ್ಡ ಬೆಂಕಿ ಹತ್ತಿಕೊಳ್ಳುತ್ತೆ. ನೋಡ್ತಾ ಇದ್ದಂತೆ ಆ ಬೆಂಕಿಯ ಜ್ವಾಲೆ ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ ಒಳಗಿದ್ದ 4 ಜನ ಕೂಡ ಹೊರಗಡೆ ಬರೋಕೆ ಆಗದೆ ಅಲ್ಲೇ ಸುಟ್ಟು ಕರಕಲಾಗಿ ಹೋಗ್ತಾರೆ. ಈ ಸುದ್ದಿ ಟಿವಿಯಲ್ಲಿ ಬಂದ ತಕ್ಷಣ ಇಡೀ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಜನರೆಲ್ಲ ಅಳೋಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಆ ವಿಮಾನದಲ್ಲಿ ಬೆಂಕಿಗೆ ಸಿಲುಕಿ ಪ್ರಾಣ ಬಿಟ್ಟಿದ್ದು ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟಿ, ಕೋಟ್ಯಾಂತರ ಜನರ ಮನೆಮಗಳು ಸೌಂದರ್ಯ. ಸೌಂದರ್ಯರವರು ಸತ್ತು ಹೋದ್ಮೇಲೆ ಹುಟ್ಟಿಕೊಂಡ ಅನುಮಾನಗಳು ಒಂದೆರಡಲ್ಲ. ಕೆಲವರು ಇದು ಆಸ್ತಿಗಾಗಿ ನಡೆದ ಕೊಲೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಸೌಂದರ್ಯ ರಾಜಕೀಯಕ್ಕೆ ಬಂದಿದ್ದೇ ತಪ್ಪಾಯ್ತು, ಇದೊಂದು ದೊಡ್ಡ ರಾಜಕೀಯದ ಆಟ ಎಂದು ಹೇಳ್ತಿದ್ದಾರೆ. ಹಾಗಾದ್ರೆ ಸೌಂದರ್ಯರವರ ಸಾವು ಒಂದು ಸಾಮಾನ್ಯವಾದ ಆಕ್ಸಿಡೆಂಟ್ ಆಗಿತ್ತಾ, ಅಥವಾ ಯಾರಾದ್ರೂ ಬೇಕು ಅಂತಲೇ ಪ್ಲಾನ್ ಮಾಡಿ ಅವರನ್ನ ಕೊಲೆ ಮಾಡಿದ್ರ? ತೆಲುಗು ನಟ ಮೋಹನ್ ಬಾಬು ಮತ್ತು ಸೌಂದರ್ಯರವರ ನಡುವೆ ಇರುವ ಸಂಬಂಧವೇನು? ಅವತ್ತು ಆಕಾಶದಲ್ಲಿ ಹಾರುವಾಗ ಏನಾಯ್ತು? ನಿಜಕ್ಕೂ ಆ ದಿನ ನಡೆದಿದ್ದಾದ್ರೂ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಇನ್ನೂ ಸ್ವಲ್ಪ ಡೀಪ್ ಆಗಿ ತಿಳ್ಕೋಬೇಕು. ಆದ್ರಿಂದ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ದುರಂತದ ಹಿಂದಿನ ಸತ್ಯವನ್ನ ತಿಳಿದುಕೊಳ್ಳೋಕು ಮುಂಚೆ ನಾವು ಸೌಂದರ್ಯರವರು ಎಂತ ಒಳ್ಳೆ ವ್ಯಕ್ತಿ ಆಗಿದ್ರು, ಅವರ ಮನಸ್ಸು ಎಷ್ಟು ಕಲ್ಮಶವಿಲ್ಲದ ಮನಸ್ಸಾಗಿತ್ತು ಅಂತ ತಿಳ್ಕೋಬೇಕು. 1972ರಲ್ಲಿ ಬೆಂಗಳೂರಲ್ಲಿ ಹುಟ್ಟಿದ ಇವರ ನಿಜವಾದ ಹೆಸರು ಸೌಮ್ಯ. ಸೌಮ್ಯಗೆ ಸಣ್ಣ ವಯಸ್ಸಿನಿಂದಲೂ ತಾನೊಬ್ಬ ಡಾಕ್ಟರ್ ಆಗ್ಬೇಕು, ರೋಗಿಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು ಎಂಬ ದೊಡ್ಡ ಆಸೆ ಇತ್ತು. ಆದ್ರೆ ಆ ದೇವರು ಅವಳ ಹಣೆ ಬರಹವನ್ನ ಬೇರೆನೆ ಬರೆದಿದ್ದ. ಒಂದು ದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿನಿಮಾದಲ್ಲಿ ನಟಿಸುವ ಚಾನ್ಸ್ ಸಿಗುತ್ತೆ. ನಂತರ ಸೌಮ್ಯ ಎಂಬ ಹೆಸರು ಸೌಂದರ್ಯ ಆಗಿ ಬದಲಾಗುತ್ತೆ. ಸೌಂದರ್ಯರವರ ನಟನೆ ಹೇಗಿತ್ತು ಅಂದ್ರೆ ತೆಲುಗು ಜನ ಅವರನ್ನ ದೇವತೆ ತರ ನೋಡ್ತಾ ಇದ್ರು. ಕೇವಲ ಕಣ್ಣುಗಳಲ್ಲೇ ಎಲ್ಲಾ ಭಾವನೆಗಳನ್ನ ತೋರಿಸುವ ಅದ್ಭುತ ನಟನೆ ಅವರದ್ದಾಗಿತ್ತು. ಯಾವುದೇ ಗ್ಲಾಮರ್ ಇಲ್ಲದೆ ಬರೀ ಸೀರೆಯುಟ್ಟು ತಮ್ಮ ನಟನೆಯಿಂದಲೇ ಸೂಪರ್ ಸ್ಟಾರ್ ಆಗಿದ್ದ ಒಬ್ಬರೇ ಒಬ್ಬರು ನಾಯಕಿ ಅಂದ್ರೆ ಅದು ಸೌಂದರ್ಯ. ಕನ್ನಡಿಗರಿಗಂತೂ ಆಪ್ತಮಿತ್ರ ಸಿನಿಮಾದ ನಾಗವಲ್ಲಿ ಪಾತ್ರ ಯಾವತ್ತೂ ಮರೆಯೋಕಾಗಲ್ಲ. ಸೊ ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಸೌಂದರ್ಯರವರಿಗೆ ಅನಾಥ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಇತ್ತು. ಬಡ ಮಕ್ಕಳಿಗೆ ಫ್ರೀ ಆಗಿ ಓದಿಸೋಕೆ ಒಂದು ದೊಡ್ಡ ಶಾಲೆ ಕಟ್ಟಿಸಬೇಕು, ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಅನಾಥಾಶ್ರಮಗಳನ್ನ ಶುರು ಮಾಡಬೇಕು ಎಂಬ ದೊಡ್ಡ ಕನಸನ್ನ ಹೊಂದಿದ್ರು. ಅದಕ್ಕೆಂದೇ ಅವರು ತಾವು ಸಿನಿಮಾದಲ್ಲಿ ದುಡಿದಿದ್ದ ಬಹಳಷ್ಟು ಹಣವನ್ನ ಸೇವ್ ಕೂಡ ಮಾಡಿದ್ರು. ನಂತರ 2003ರಲ್ಲಿ ತಮ್ಮ ಸಂಬಂಧಿಯಾಗಿರುವ ಸಾಫ್ಟ್ವೇರ್ ಇಂಜಿನಿಯರ್ ರಘು ಅವರ ಜೊತೆ ಸೌಂದರ್ಯರವರ ಮದುವೆ ಆಗುತ್ತೆ. ಹಾಗಾದ್ರೆ ಸಿನಿಮಾದಲ್ಲಾಗ್ಲಿ ಪರ್ಸನಲ್ ಲೈಫ್ ನಲ್ಲಾಗ್ಲಿ ಯಾರಿಗೂ ಕೂಡ ಒಂದೇ ಒಂದು ಸಣ್ಣ ಕೆಟ್ಟದ್ದನ್ನ ಬಯಸದ, ಯಾವತ್ತೂ ಬೇರೆಯವರ ಒಳ್ಳೆಯದನ್ನೇ ಬಯಸುವ ಆ ಜೀವವನ್ನ ಕೊಲ್ಲುವ ಅವಶ್ಯಕತೆ ಯಾರಿಗಿತ್ತು? ಸೊ ನಿಜಕ್ಕೂ ಅಷ್ಟು ಶತ್ರುತ್ವ ಯಾರಿಗಿತ್ತು ಅಂತ ಯೋಚನೆ ಮಾಡಿದಾಗ ಹುಟ್ಟಿದ್ದೆ ಆಸ್ತಿ ಗಲಾಟೆಯ ಅನುಮಾನ. ಸೌಂದರ್ಯರವರು ತೀರ್ಕೊಂಡ ಮೇಲೆ ಟಿವಿ ಪೇಪರ್ಗಳಲ್ಲಿ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿ ಬಿಡುತ್ತೆ. ತೆಲಂಗಾಣದ ಖಮ್ಮಂ ಜಿಲ್ಲೆಯ ಚಿಟ್ಟಿಮಲ್ಲು ಎಂಬ ಒಬ್ಬ ವ್ಯಕ್ತಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಅವನ್ ಏನ್ ಹೇಳ್ತಾನೆ ಅಂದ್ರೆ, ಹೈದರಾಬಾದ್ ನ ಶಂಷಾಬಾದ್ ಹತ್ರ ಸೌಂದರ್ಯರವರಿಗೆ ಸೇರಿದ 6 ಎಕರೆ ಜಾಗದಲ್ಲಿ ಒಂದು ದೊಡ್ಡ ಗೆಸ್ಟ್ ಹೌಸ್ ಇತ್ತು. ಅಲ್ಲಿ ಏರ್ಪೋರ್ಟ್ ಬರ್ತಾ ಇದ್ರಿಂದ ಆ ಜಾಗಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಂದಿತ್ತು. ಸೊ ಆ ಜಾಗವನ್ನ ತಮಗೆ ಮಾರಾಟ ಮಾಡುವಂತೆ ತೆಲುಗು ನಟ ಮೋಹನ್ ಬಾಬುರವರು ಸೌಂದರ್ಯ ಮೇಲೆ ಒತ್ತಡ ಹಾಕ್ತಾ ಇದ್ರು. ಆದ್ರೆ ಸೌಂದರ್ಯ ಮತ್ತು ಅವರ ಅಣ್ಣ ಅಮರ್ನಾಥ್ ಜಾಗ ಕೊಡಲ್ಲ ಅಂತ ಹೇಳ್ತಾರೆ. ಇದೇ ದ್ವೇಷದಿಂದ ಮೋಹನ್ ಬಾಬುರವರೇ ಈ ವಿಮಾನ ಅಪಘಾತವನ್ನ ಪ್ಲಾನ್ ಮಾಡಿ ಸೌಂದರ್ಯರವರನ್ನ ಸಾಯಿಸಿದ್ದಾರೆ ಅಂತ ಆ ಚಿಟ್ಟಿಮಲ್ಲು ಆರೋಪ ಮಾಡ್ತಾನೆ. ಆದ್ರೆ ಪೊಲೀಸರು ಇದ್ರ ಸತ್ಯ ಏನು ಅಂತ ಹುಡುಕಿದಾಗ ಈ ಆರೋಪದ ಹಿಂದಿನ ಬಣ್ಣ ಬಯಲಾಗುತ್ತೆ. ಈ ಸುದ್ದಿ ಟಿವಿಯಲ್ಲಿ ಬಂದ ತಕ್ಷಣ ಸೌಂದರ್ಯರವರ ಗಂಡ ರಘು ಅವರು ಖುದ್ದಾಗಿ ಒಂದು ಲೆಟರ್ ಬರೆದು ಟಿವಿ ಅವರಿಗೆ ಕೊಡ್ತಾರೆ. ಅದರಲ್ಲಿ ಅವರು, ಮೋಹನ್ ಬಾಬುರವರಿಗೂ ನಮಗೂ 25 ವರ್ಷಗಳ ಫ್ರೆಂಡ್ಶಿಪ್ ಇದೆ, ನಮ್ಮ ನಡುವೆ ಯಾವುದೇ ಆಸ್ತಿ ಗಲಾಟೆ ಇಲ್ಲ, ಇದು ಪೂರ್ತಿಯಾಗಿ ಸುಳ್ಳು ಸುದ್ದಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಸೌಂದರ್ಯ ಮತ್ತು ಮೋಹನ್ ಬಾಬು ಒಟ್ಟಿಗೆ 9 ಸಿನಿಮಾಗಳಲ್ಲಿ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಸೊ ಇವರಿಬ್ಬರ ನಡುವೆ ದ್ವೇಷ ಇದ್ದಿದ್ರೆ ಅಷ್ಟು ವರ್ಷ ಒಟ್ಟಿಗೆ ಕೆಲಸ ಮಾಡೋಕೆ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಇನ್ನು ಆ ಚಿಟ್ಟಿಮಲ್ಲು ಎಂಬ ವ್ಯಕ್ತಿ ಕೇವಲ ಟಿವಿಯಲ್ಲಿ ಫೇಮಸ್ ಆಗೋಕೆ 4 ಜನ ತನ್ನನ್ನ ಗುರುತಿಸ್ಲಿ ಅಂತ ಈ ಸುಳ್ಳು ಕಥೆಯನ್ನ ಕಟ್ಟಿದ್ದ. ನ್ಯೂಸ್ ರಿಪೋರ್ಟರ್ಗಳು ಅವನಿಗೆ ಪ್ರಶ್ನೆ ಕೇಳಿದಾಗ್ಲೆಲ್ಲ ಅವನು ಬಾಯಿಗೆ ಬಂದ ಹಾಗೆ ಸುಳ್ಳು ಹೇಳ್ತಾ ಸಿಕ್ಕಿ ಬೀಳ್ತಾನೆ. ಹಾಗಾಗಿ ಆಸ್ತಿಗೋಸ್ಕರ ಕೊಲೆ ಅನ್ನೋದು ಕೇವಲ ಒಂದು ಸುಳ್ಳು ಕತೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಆಸ್ತಿ ಗಲಾಟೆ ಸುಳ್ಳು ಅಂದ್ಮೇಲೆ ಎಲ್ಲರ ಅನುಮಾನ ರಾಜಕೀಯದ ಕಡೆಗೆ ಶಿಫ್ಟ್ ಆಗುತ್ತೆ. ಹಾಗಾದ್ರೆ ಸೌಂದರ್ಯರವರಿಗೆ
ರಾಜಕೀಯಕ್ಕೆ ಬರುವ ಅವಶ್ಯಕತೆ ಏನಿತ್ತು ಗೊತ್ತಾ? ಅವರ ತಂದೆ ಸತ್ಯನಾರಾಯಣ ಮತ್ತು ಅಣ್ಣ ಅಮರನಾಥ್ ಇಬ್ಬರು ಕೂಡ RSS ಬ್ಯಾಕ್ ಗ್ರೌಂಡ್ ನಿಂದ ಬಂದವರು. ಅವರಣ್ಣ ಸಮಾಜ ಸೇವೆಗಳಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು. ಸೊ ಅಣ್ಣನ ಈ ಒಳ್ಳೆ ಕೆಲಸಗಳು ಸೌಂದರ್ಯರವರ ಮೇಲೆ ತುಂಬಾ ಪ್ರಭಾವವನ್ನ ಬೀರುತ್ತೆ. ತಾನು ಸಿನಿಮಾದಲ್ಲಿ ಎಷ್ಟೇ ದುಡಿದ್ರೂ ಕೂಡ ಕೇವಲ 10 ಜನರಿಗೆ ಮಾತ್ರವೇ ಸಹಾಯ ಮಾಡಬಹುದು. ಆದ್ರೆ ಪಾಲಿಟಿಕ್ಸ್ ಗೆ ಬಂದ್ರೆ ತನ್ನ ಪಾಪ್ಯುಲಾರಿಟಿಯನ್ನ ಬಳಸಿ ಬಡವರಿಗೆ ಮತ್ತು ಕಷ್ಟದಲ್ಲಿರೋರಿಗೆ ಸರ್ಕಾರದಿಂದ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿಸಬೇಕು ಎಂಬ ಒಂದೇ ಒಂದು ಒಳ್ಳೆ ಉದ್ದೇಶದಿಂದ ಸೌಂದರ್ಯರವರು 2004ರ ಎಲೆಕ್ಷನ್ ಟೈಮ್ ನಲ್ಲಿ ಬಿಜೆಪಿ ಪಾರ್ಟಿಗೆ ಸೇರಿಕೊಳ್ತಾರೆ. ಆದ್ರೆ ಅವರು ಪಾಲಿಟಿಕ್ಸ್ ಗೆ ಬಂದಿದ್ದು ಬೇರೆ ಪಾರ್ಟಿಯವರಿಗೆ ಭಯ ಹುಟ್ಟಿಸುತ್ತೆ. ತಮಿಳುನಾಡಿನಲ್ಲಿ ಜಯಲಲಿತಾರವರು ಹೇಗೆ ದೊಡ್ಡ ಲೀಡರ್ ಆದ್ರೂ ಅದೇ ರೀತಿ ಸೌಂದರ್ಯ ಕೂಡ ರಾಜಕೀಯದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳಿತಾಳೆ ಎಂಬ ಭಯ ಬಹಳಷ್ಟು ಜನ ರಾಜಕೀಯ ನಾಯಕರಿಗಿತ್ತು. ಅಷ್ಟೇ ಅಲ್ಲ, ಸೌಂದರ್ಯ ತೀರ್ಕೊಂಡಾಗ ನಮ್ಮ ಕನ್ನಡದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರು ಕೂಡ ಸಿನಿಮಾದವರು ರಾಜಕೀಯಕ್ಕೆ ಹೋಗಬಾರ್ದು, ಸೌಂದರ್ಯ ಪಾಲಿಟಿಕ್ಸ್ ಗೆ ಹೋಗದೇ ಇದ್ದಿದ್ರೆ ಇವತ್ತು ಆರಾಮಾಗಿ ಬದುಕಿರ್ತಾ ಇದ್ರು ಎಂದು ತುಂಬಾ ಬೇಸರದಿಂದ ಹೇಳಿದ್ದಾರೆ. ಹಾಗಾದ್ರೆ ರಾಜಕೀಯದ ವಿರೋಧಿಗಳೇ ಸೌಂದರ್ಯ ಪ್ರಯಾಣ ಮಾಡ್ತಾ ಇದ್ದ ವಿಮಾನವನ್ನ ಕೆಡಿಸಿದ್ರ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ನಾವು ಆ ದಿನ ಬೆಳಗಿನ ಜಾವ ಏನಾಯ್ತು ಮತ್ತು ಆ ವಿಮಾನ ಬಿದ್ದ ಜಾಗದಲ್ಲಿ ನಡೆದ ಘಟನೆಯನ್ನ ಸ್ವಲ್ಪ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೋಬೇಕು. ಅದು ಏಪ್ರಿಲ್ 17ರ ಮುಂಜಾನೆ. ಅವತ್ತು ಸೌಂದರ್ಯರವರು ಆಂಧ್ರದ ಕರೀಂ ನಗರದಲ್ಲಿ ಎಲೆಕ್ಷನ್ ಪ್ರಚಾರ ಮಾಡೋಕೆ ಹೋಗ್ಬೇಕಿತ್ತು. ಬಟ್ ಅಸಲಿ ಸತ್ಯ ಏನು ಅಂದ್ರೆ ಸೌಂದರ್ಯ ಮತ್ತು ಅವರ ಅಣ್ಣ ಅಮರನಾಥ್ ರವರು ಬೆಳಿಗ್ಗೆ 7:30ರ ಪ್ಯಾಸೆಂಜರ್ ಫ್ಲೈಟ್ ಗೆ ಟಿಕೆಟ್ ಬುಕ್ ಮಾಡಿದ್ರು. ಆದ್ರೆ ಆ ಟೈಮ್ಗೆ ಹೋದ್ರೆ ತಾವು ಹೋಗಬೇಕಾದ ಊರಿಗೆ ತಲುಪೋದು ಲೇಟ್ ಆಗುತ್ತೆ ಎಂದು ಕೊನೆ ಗಳಿಗೆಯಲ್ಲಿ ಆ ಫ್ಲೈಟ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ನಂತರ ತಮಗೆ ಗೊತ್ತಿರುವ ಫ್ರೆಂಡ್ ಮೂಲಕ ಬೆಂಗಳೂರಿನ ಒಂದು ಪ್ರೈವೇಟ್ ಏವಿಯೇಷನ್ ಸಂಸ್ಥೆಗೆ ಕಾಲ್ ಮಾಡಿ ಕೇವಲ ಕೆಲವೇ ಗಂಟೆಗಳ ಗ್ಯಾಪ್ ನಲ್ಲಿ ಅರ್ಜೆಂಟ್ ಆಗಿ ಈ ಸೆಸ್ನಾ 180 ಎಂಬ ಚಿಕ್ಕ ವಿಮಾನವನ್ನ ಬುಕ್ ಮಾಡ್ತಾರೆ. ಸೊ ಸ್ವಲ್ಪ ಲಾಜಿಕ್ ಇಂದ ಯೋಚನೆ ಮಾಡಿದ್ರೆ ಈ ರೀತಿ ಕೊನೆ ಗಳಿಗೆಯಲ್ಲಿ ಬುಕ್ ಆಗಿರುವ ವಿಮಾನವನ್ನ ಯಾರು ಕೂಡ ಮೊದಲೇ ಪ್ಲಾನ್ ಮಾಡಿ ಬ್ಲಾಸ್ಟ್ ಮಾಡೋಕೆ ಖಂಡಿತ ಸಾಧ್ಯನೇ ಇಲ್ಲ ಅಲ್ವಾ? ಅಂಡ್ ಅಲ್ಲಿ ನಡೆದ ಎರಡನೇ ಮತ್ತು ಅತಿ ಮುಖ್ಯವಾದ ಶಾಕಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ? ಆ ಸೆಸ್ನಾ 180 ಎಂಬ ಸಿಂಗಲ್ ಎಂಜಿನ್ ವಿಮಾನ ಹೊಸದೇನೂ ಆಗಿರ್ಲಿಲ್ಲ. ಆ ವಿಮಾನವನ್ನ ತಯಾರಿಸಿದ್ದು 1955ರಲ್ಲಿ. ಅಂದ್ರೆ ಎಷ್ಟೋ ವರ್ಷಗಳ ಹಳೆಯ ಮತ್ತು ಆಲ್ಮೋಸ್ಟ್ ನಮ್ಮ ಅಜ್ಜಂದಿರ ಕಾಲದ ವಿಮಾನವದು. ಅಂಡ್ ಆ ವಿಮಾನದ ಟೋಟಲ್ ಆಯುಸ್ಸು ಬಂದ್ಬಿಟ್ಟು ಕೇವಲ 7000 ಗಂಟೆ ಹಾರೋದು ಅಷ್ಟೇ. 1991ರಲ್ಲಿ ಭಾರತಕ್ಕೆ ಬಂದಿದ್ದ ಆ ವಿಮಾನ ಸೌಂದರ್ಯರವರು ಪ್ರಯಾಣ ಮಾಡುವ ಹೊತ್ತಿಗೆ ಆಲ್ಮೋಸ್ಟ್ ಗುಜರಿ ಸೇರುವ ಸ್ಟೇಜ್ ನಲ್ಲಿತ್ತು. ಅಂಡ್ ಅದರ ಆಯುಸ್ಸು ಮುಗಿಯೋಕೆ ಕೇವಲ 2 ತಿಂಗಳಷ್ಟೇ ಬಾಕಿ ಇತ್ತು ಎಂದು ಸರ್ಕಾರಿ ರಿಪೋರ್ಟ್ಗಳೇ ಕನ್ಫರ್ಮ್ ಮಾಡಿವೆ. ಸೊ ಬೆಳಿಗ್ಗೆ 11 ಗಂಟೆಗೆ ಸೌಂದರ್ಯ ಮತ್ತು ಅವರ ಅಣ್ಣ ರಮೇಶ್ ಕದಂ ಎಂಬ ಪಕ್ಷದ ಕಾರ್ಯಕರ್ತ ಮತ್ತು ಪೈಲಟ್ ಜೊತೆಗೆ ಆ ವಿಮಾನ ಟೇಕ್ ಆಫ್ ಆಗುತ್ತೆ. ಆಕಾಶಕ್ಕೆ ಹಾರಿದ ಕೇವಲ 5 ನಿಮಿಷದಲ್ಲಿ ವಿಮಾನ 150 ಅಡಿ ಎತ್ತರದಲ್ಲಿ ಹಾರುವಾಗ GKVK ಕ್ಯಾಂಪಸ್ ಹತ್ರ ಆ ವಿಮಾನಕ್ಕೆ ಇದ್ದಕ್ಕಿದ್ದಂತೆ ಕೆಲವು ಹಕ್ಕಿಗಳು ಅಡ್ಡ ಬಂದ್ಬಿಡುತ್ತವೆ. ಸೊ ಒಂದ್ ವೇಳೆ ವಿಮಾನಕ್ಕೆ ಹಕ್ಕಿಗಳು ಬಡಿದುಕೊಂಡ್ರೆ ಇಂಜಿನ್ ಹಾಳಾಗುತ್ತೆ ಎಂದು ಭಯಪಟ್ಟು ಪೈಲಟ್ ಸಡನ್ ಆಗಿ ವಿಮಾನವನ್ನ ಲೆಫ್ಟ್ ಗೆ ತಿರುಗಿಸ್ತಾನೆ. ಬಟ್ ಫ್ಯಾಕ್ಟ್ ಏನು ಅಂದ್ರೆ ಈ ಹಳೆಯ ಸೆಸ್ನಾ 180 ಮಾಡೆಲ್ ನ ವಿಮಾನಗಳು ಆ ಟೈಮಲ್ಲಿ ಪ್ರಪಂಚದಾದ್ಯಂತ ಕ್ರಾಶ್ ಆಗ್ತಾ ಇದ್ವು. ಕೇವಲ 8 ದಿನಗಳ ಗ್ಯಾಪ್ ನಲ್ಲಿ ಪ್ರಪಂಚದ ಬೇರೆ ಬೇರೆ ಕಡೆ ಇದೇ ರೀತಿ 4 ವಿಮಾನಗಳು ಬಿದ್ದು ಹೋಗಿದ್ವು. ರಿಪೋರ್ಟ್ಸ್ ಪ್ರಕಾರ ಈ ಹಳೆಯ ವಿಮಾನಗಳಿಗೆ ಗಾಳಿಯಲ್ಲಿ ಕಡಿಮೆ ಎತ್ತರದಲ್ಲಿ ಹಾರುವಾಗ ಸಡನ್ ಆಗಿ ತಿರುಗಿಸಿದ್ರೆ ಗಾಳಿಯ ಬ್ಯಾಲೆನ್ಸ್ ತಪ್ಪಿ ಇಂಜಿನ್ ಆಫ್ ಆಗುವ ದೊಡ್ಡ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇತ್ತು. ಸೊ ಅದೇ ಪ್ರಾಬ್ಲಮ್ ಅವತ್ತು ಸೌಂದರ್ಯರವರ ವಿಮಾನಕ್ಕೂ ಕೂಡ ಉಂಟಾಗುತ್ತೆ. ಆ ಹಕ್ಕಿಗಳನ್ನ ತಪ್ಪಿಸೋಕೆ ಲೆಫ್ಟ್ ಗೆ ತಿರುಗಿಸಿದ ತಕ್ಷಣ ಗಾಳಿಯ ಬ್ಯಾಲೆನ್ಸ್ ತಪ್ಪಿ ವಿಮಾನ ನೇರವಾಗಿ ಕೃಷಿ ವಿಶ್ವವಿದ್ಯಾಲಯದ ಗ್ರೌಂಡ್ ಗೆ ಅಪ್ಪಳಿಸಿ ಬಿಡುತ್ತೆ. ವಿಮಾನ ಕೆಳಗಡೆ ಬಿದ್ದ ತಕ್ಷಣ ಬಂದಿರುವ ಆ ದೊಡ್ಡ ಸೌಂಡ್ ಗೆ ಅಲ್ಲೇ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಕೆಲಸಗಾರರು ಏನಾಯ್ತು ಅಂತ ಓಡಿ ಬರ್ತಾರೆ. ವಿಮಾನದ ಕಿಟಕಿ ಒಡೆದು ಒಳಗಿದ್ದವರನ್ನ ಕಾಪಾಡೋಕೆ ಟ್ರೈ ಮಾಡ್ತಾರೆ. ಸೌಂದರ್ಯರವರ ಸೀರೆಯ ಅಂಚಿಗೆ ಆಗಷ್ಟೇ ಸಣ್ಣದಾಗಿ ಬೆಂಕಿ ಹತ್ಕೊಂಡಿತ್ತು. ಆದ್ರೆ ಆ ವಿಮಾನದಲ್ಲಿ 5 ಗಂಟೆಗಳವರೆಗೆ ಹಾರಾಡೋಕೆ ಬೇಕಾದಷ್ಟು ಪೆಟ್ರೋಲ್ ಅನ್ನ ತುಂಬಲಾಗಿತ್ತು. ಸೊ ನೋಡ್ತಾ ಇದ್ದಂತೆ ಆ ಪೆಟ್ರೋಲ್ ಲೀಕ್ ಆಗಿ ವಾಸನೆ ಬಂದು ಇಡೀ ವಿಮಾನ ದೊಡ್ಡ ಶಬ್ದದೊಂದಿಗೆ ಪೂರ್ತಿಯಾಗಿ ಬ್ಲಾಸ್ಟ್ ಆಗಿ ಬಿಡುತ್ತೆ. ಅಲ್ಲಿದ್ದವರು ಮರಳು ಮತ್ತು ಮಣ್ಣು ಹಾಕಿ ಬೆಂಕಿ ಆರಿಸೋಕೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಆ ಏರೋಪ್ಲೇನ್ ನ ಪೆಟ್ರೋಲ್ ಬೆಂಕಿಯನ್ನ ಆರಿಸೋಕೆ ಬರೋಬ್ಬರಿ 30 ನಿಮಿಷಗಳು ಹಿಡಿಯುತ್ತೆ. ಆದ್ರೆ ಅಷ್ಟೊತ್ತಿಗೆ ವಿಮಾನದ ಒಳಗಿದ್ದ 4 ಜನ ಪೂರ್ತಿಯಾಗಿ ಸುಟ್ಟು ಹೋಗಿದ್ರು. ಎಷ್ಟು ಅಂದ್ರೆ ಅವರ ಮೃತದೇಹಗಳು ಕೂಡ ವಿಮಾನದ ಸೀಟುಗಳಿಗೆ ಪೂರ್ತಿಯಾಗಿ ಅಂಟಿಕೊಂಡು ಹೋಗಿದ್ವಂತೆ. ಯಾರು ಸೌಂದರ್ಯ ಯಾರು ಅವರ ಅಣ್ಣ ಅಂತ ಗುರುತಿಸೋಕು ಕೂಡ ಆಗದಷ್ಟು ಘೋರವಾಗಿತ್ತು ಆ ದೃಶ್ಯ. ಸೊ ಎಷ್ಟೋ ಕಷ್ಟಪಟ್ಟು ಮೇಲೆ ಬಂದು ಅದೆಷ್ಟೋ ಬಡ ಮಕ್ಕಳಿಗೆ ಒಳ್ಳೆಯದು ಮಾಡಬೇಕು ಅಂದುಕೊಂಡಿದ್ದ ಒಬ್ಬ ಮಹಾನ್ ನಟಿಯ ಅಂತ್ಯ ಇಷ್ಟು ಕೆಟ್ಟದಾಗಿ ಅಷ್ಟು ಚಿಕ್ಕ ವಯಸ್ಸಿಗೆ ಆಗಬಾರ್ದಿತ್ತು. ಕೇವಲ ಒಂದು ವಿಮಾನದ ಟೆಕ್ನಿಕಲ್ ಪ್ರಾಬ್ಲಮ್ ಮತ್ತು ಹಕ್ಕಿಗಳನ್ನ ತಪ್ಪಿಸೋಕೆ ಕೊನೆ ಕ್ಷಣದಲ್ಲಿ ತಗೊಂಡ ನಿರ್ಧಾರ ಭಾರತದ ಶ್ರೇಷ್ಠ ನಟಿಯನ್ನ ನಮ್ಮಿಂದ ದೂರ ಮಾಡಿದೆ. ಏನೇ ಆದ್ರೂ ಇದೇ ನಿಜವಾದ ಸತ್ಯ. ಸೌಂದರ್ಯರವರ
ಸಾವು ಯಾವುದೇ ಆಸ್ತಿ ಗಲಾಟೆಯಿಂದ ಆಗಿದ್ದಲ್ಲ, ಅದ್ಯಾವುದೋ ರಾಜಕೀಯದ ಷಡ್ಯಂತ್ರವೂ ಕೂಡ ಅಲ್ಲ, ಯಾರೋ ಮಾಡಿದ ಕೊಲೆಯಂತೂ ಖಂಡಿತ ಅಲ್ಲ. ಅದೊಂದು ಹಳೆಯ ವಿಮಾನದ ಟೆಕ್ನಿಕಲ್ ಪ್ರಾಬ್ಲಮ್ ಮತ್ತು ಆ ಸಮಯದಲ್ಲಿ ನಡೆದ ದುರದೃಷ್ಟವಷ್ಟೇ. ತಮ್ಮ ಇಡೀ ಜೀವನದಲ್ಲಿ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಕೇವಲ ತಮ್ಮ ನಗು, ಪ್ರತಿಭೆ ಮತ್ತು ಒಳ್ಳೆತನದಿಂದಲೇ ಜನರ ಮನಸ್ಸನ್ನ ಗೆದ್ದಿದ್ದ ಆ ಅದ್ಭುತ ಜೀವ ಇವತ್ತಿಗೂ ಕೂಡ ಕೋಟ್ಯಾಂತರ ಕನ್ನಡಿಗರ ಮತ್ತು ತೆಲುಗು ಪ್ರಜೆಗಳ ಮನಸ್ಸಲ್ಲಿ ಹಾಗೆ ಉಳಿದಿದೆ. ಸೊ ಅವರ ಸಾವಿನ ಬಗ್ಗೆ ಸುಳ್ಳು ಸುಳ್ಳು ಕಥೆಗಳನ್ನ ಹಬ್ಬಿಸೋ ಬದಲು ಅವರ ಒಳ್ಳೆ ಸಿನಿಮಾಗಳನ್ನ ನೆನಪಿಸಿಕೊಳ್ಳೋದೇ ನಾವು ಅವರಿಗೆ ಕೊಡುವ ನಿಜವಾದ ಗೌರವ. ಪ್ರಸ್ತುತ ಸೌಂದರ್ಯರವರು ಬದುಕಿ ಕಟ್ಟಿಸಿದ್ದ ಅಮರ ವಿದ್ಯಾಲಯ ಟ್ರಸ್ಟ್ ಮೂಲಕ ಅದೆಷ್ಟೋ ಜನ ಬಡ ಮಕ್ಕಳು, ಅನಾಥರು ಇವತ್ತಿಗೂ ಕೂಡ ಫ್ರೀಯಾಗಿ ಓದ್ತಾ ಇದ್ದಾರೆ. ಸೌಂದರ್ಯರವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದ್ರೆ ಅವರ ನೆನಪು, ಅವರ ನಗು ಮತ್ತು ಅವರು ಮಾಡಿದ ಒಳ್ಳೆ ಕೆಲಸಗಳು ಯಾವತ್ತಿಗೂ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿ ಜೀವಂತವಾಗಿರುತ್ತವೆ. ಸೊ ಇದು ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಕಮೆಂಟ್ ನಲ್ಲಿ ಶೇರ್ ಮಾಡಿ. ಅಂಡ್ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಅಂಡ್ ಮಿಸ್ಟ್ರಿ ವಿಡಿಯೋಗಳನ್ನ ಮಿಸ್ ಆಗಬಾರ್ದು ಅನ್ಕೊಂಡ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.